ಬೆಂಗಳೂರು ದೊಡ್ಡ ತೂಗೂರಿನಲ್ಲಿ ವೈನ್ ಸಿಬ್ಬಂದಿಯ ಅಂಧಾ ದರ್ಬಾರ್. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಇನ್ನು ಬೆಂಗಳೂರಿನ ದೊಡ್ಡ ತೂಗೂರಿನಲ್ಲಿ ವೈನ್ ಸಿಬ್ಬಂದಿಯ ಅಂಧಾ ದರ್ಬಾರ್ ಹೊತ್ತು ಗೊತ್ತಿಲ್ಲದೆ ಮುಂಜಾನೆಯಿಂದಲೇ ಮದ್ಯ ಮಾರಾಟವನ್ನ ಶುರು ಮಾಡಿದ್ದಾರೆ. ವೈನ್ಸ್ ಶಾಪ್ ವೇಳೆಯನ್ನೇ ಬದಲಾಯಿಸಿಕೊಂಡಿರುವಂತಹ ಸಿಬ್ಬಂದಿ ದೊಡ್ಡ ತೋಗೂರು ಗ್ರಾಮದ ರಾಘವೇಂದ್ರ ವೈನ್ಸ್ ನಲ್ಲಿ ಮಾರಾಟ ಮಾಡಲಾಗ್ತಿದೆ. ಕಂಡರೂ ಕಾಣದಂತಿದ್ದಾರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು. ನಾವು ಯಾರಿಗೂ ಕೇರ್ ಮಾಡಲ್ಲ ಅಂತಾರೆ ವೈನ್ಸ್ ಸಿಬ್ಬಂದಿ. ರಾಘವೇಂದ್ರ ವೈನ್ ಸಿಬ್ಬಂದಿಯ ದುಂಡಾವರ್ತನೆಗೆ ಜನಗಳೇ ಬೆಚ್ಚಿ ಬಿದ್ದಿದ್ದಾರೆ. ರಾಘವೇಂದ್ರ ವೈನ್ಸ್ ಶಾಪ್ ಮಾಲೀಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಗೆ ಗ್ರಾಮಸ್ಥರು ದೂರನ್ನ ಸಲ್ಲಿಸಿರುವಂತದ್ದು. ಬೆಂಗಳೂರು ಜಿಲ್ಲೆಯ ದೊಡ್ಡ ತೋಗೂರು ಗ್ರಾಮದ ರಾಘವೇಂದ್ರ ವೈನ್ಸ್ ಶಾಪ್ ಮಾಲೀಕರು ಮತ್ತು ಸಿಬ್ಬಂದಿ ವಿರುದ್ಧ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಹೊತ್ತು ಗೊತ್ತಿಲ್ಲದೆ ಯಾವಾಗಂದ್ರೆ ಯಾವಾಗ ವೈನ್ಸ್ ಶಾಪ್ ಓಪನ್ ಮಾಡಿ ಮದ್ಯ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಮುಂಜಾನೆಯಿಂದಲೇ ವೈನ್ಸ್ ಶಾಪ್ ಓಪನ್ ಮಾಡಿ ಮದ್ಯ ಮಾರುತ್ತಿದ್ದಾರೆ. ಇದನ್ನ ಪ್ರಶ್ನಿಸಿದ್ರೆ ಗ್ರಾಮಸ್ಥರ ಮೇಲೆ ದರ್ಪ ತೋರ್ತಾರೆ. ಏನೋ ದೂರು ಕೊಟ್ಟರು ಕೂಡ ಅಬಕಾರಿ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ, ಕೇವಲ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೊಡ್ಡ ತೋಗೂರು ಗ್ರಾಮದಲ್ಲಿರುವ ರಾಘವೇಂದ್ರ ವೈನ್ಸ್ ಶಾಪ್ ಮಾಲೀಕರು ಮತ್ತು ಸಿಬ್ಬಂದಿ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಅಂತ ಗ್ರಾಮಸ್ಥರು ಈಗ ಪೊಲೀಸರಿಗೆ ದೂರು ಸಲ್ಲಿಸಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದೀವಿ. ರಾಘವೇಂದ್ರ ವೈನ್ಸ್, ಈ ವೈನ್ಸ್ ಶಾಪ್ ಏನಿದೆ, ಈ ಶಾಪ್ ಯಾವಾಗ ಬೇಕಾದ್ರೂ ತೆಗಿಬಹುದು, ಯಾವಾಗ ಬೇಕಾದ್ರೂ ಕ್ಲೋಸ್ ಮಾಡ್ಕೋಬಹುದು. ಅದು ಅವ್ರಿಗಿಷ್ಟ. ಅವ್ರಿಗೆ ಯಾವುದೇ ರೂಲ್ಸ್ ಇಲ್ಲ, ಯಾವುದೇ ನಿಯಮಗಳನ್ನ ಅವ್ರು ಅನುಸರಿಸಬೇಕು ಅನ್ನೋದು ಇಲ್ಲ. ಅವ್ರು ಆಡಿದ್ದೇ ಆಟ ಅನ್ನೋ ರೀತಿಯಾಗಿ ಇಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಎಣ್ಣೆ ಅಂಗಡಿ ಓಪನ್ ಇದ್ರೆ ಏನ್ ಮಾಡ್ತಾರೆ? ಅದಕ್ಕೆ ಆದಂತಹ ಒಂದು ಟೈಮ್ ಇರುತ್ತೆ. ಆ ಸಂದರ್ಭದಲ್ಲಿ ಓಪನ್ ಮಾಡ್ಬೇಕು, ಕ್ಲೋಸ್ ಮಾಡ್ಬೇಕು. ಅದನ್ನ ಬಿಟ್ಟು ಹೊತ್ತಿಲ್ಲದ ಹೊತ್ತಲ್ಲಿ ಓಪನ್ ಮಾಡೋದು, ಹೊತ್ತಿಲ್ಲದ ಹೊತ್ತಲ್ಲಿ ಕ್ಲೋಸ್ ಮಾಡೋದು. ಯಾಕೆ ಅವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಇಲ್ಲ ಯಾರು ಹೇಳಿದ್ರು ಕೇಳಿದ್ರು ಅವ್ರಿಗೆ ತಲೆ ಕೆಡಿಸ್ಕೊಳಲ್ವಾ? ಇಷ್ಟು ಬೇಜವಾಬ್ದಾರಿತನ ಯಾಕೆ? ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನು ಕೇಳ್ತಿಲ್ವಾ? ಅವ್ರನ್ನ ಸೈಲೆಂಟ್ ಆಗಿ ಇದ್ಬಿಟ್ಟಿದಾರ? ಇವೆಲ್ಲವೂ ಕೂಡ ಬಹಳಷ್ಟು ಆಕ್ರೋಶಕ್ಕೆ ಈಗ ಕಾರಣವಾಗಿದೆ. ದುಡ್ಡು ಕೊಟ್ಬಿಟ್ಟು ಬೇಲ್ ಮೇಲೆ ಬರ್ತಾರಂತೆ. ಆ ದುಡ್ಡು ಕೊಟ್ರೆ ಯಾವ ಪೊಲೀಸ್ ಅವ್ರ ಬೇಕಾದ್ರೆ ಬಿಟ್ಬಿಡ್ತಾರಂತ. ರಾತ್ರಿ ಬಂದಿದ್ದೆ, ಸಿಸಿ ಕ್ಯಾಮೆರಾ ಓಪನ್ ಮಾಡಿ. ನಾನು ರಾತ್ರಿ ಬಂದಿದ್ದೆ, ರಾತ್ರಿ ಹಿಂಗೋಟ್ ಹಾಕ್ತೀನಿ, ಮನೆಗೆ ಹೋಗ್ಬೇಕಾದ್ರೆ ಹಿಂಗೋಟ್ ಹಾಕ್ತೀನಿ. ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡ್ತಿದ್ದೆ. ಕ್ಲೋಸ್ ಮಾಡ್ಸು, ಕ್ಲೋಸ್ ಮಾಡ್ಸಿ ಸರ್. ನಾನು ನಿನ್ ಸಿಸಿ ಕ್ಯಾಮೆರಾ ಫೋಟೋ ಓಪನ್ ಮಾಡು. ನಾನು ನಿನ್ ಬಾರಿ ಬಂದಿದ್ದೀನಾ? ಬಾರಿ ಬಂದಿದ್ದೆ ಹೆಂಗ್ ಹೇಳ್ತಾ ಇದ್ದೀನಿ ನೀನು? ಓಪನ್ ಮಾಡು. ನಿನ್ ಬಾರಿ ಬಂದಿದ್ದ ಹಂಗೆ ಹೇಳ್ತಾ ನೀನು? ನಿನ್ ಬಾರಿ ಬಂದಿದ್ದ ಹೆಂಗ್ ಹೇಳ್ದೆ ನೀನು? ಇರೋಣ ಒಂದ್ ನಿಮಿಷ. ನಿನ್ ಬಾರಿ ಬಂದಿದ್ದ ಸಿಸಿ ಕ್ಯಾಮೆರಾ ಓಪನ್ ಮಾಡು, ಓಪನ್ ಮಾಡು. ನಿನ್ ಬಾರಿ ಒಳಗೆ ಬಂದಿದ್ದ ಪೊಲೀಸ್ ಅವ್ರು ನಿಂತ್ಕೊಂಡು ಬಂದಿರೋದು ನಾನು. ಮಾನ ಮರ್ಯಾದೆ ಆಗಲ್ಲಪ್ಪ ನಿಮ್ಗೆ? ಹೆಂಡತಿ ಮಕ್ಳಿಲ್ಲ ಮನೆಯಲ್ಲಿ? ಇಷ್ಟೊತ್ತಿಗೆ ಬಂದು ಕುಡಿತೀರಲ್ಲ, ನಿಮ್ಗೆ ಗೊತ್ತಾಗಲ್ಲ ನಿಮ್ಗೆ? ಸರ್ ಹೇಳ್ಕೊಳ್ಳಿ ಸರ್, ಅವ್ನು ಒಳಗಡೆ ಹಾಕಿ ಸರ್, ನಾನು ಕಂಪ್ಲೇಂಟ್ ಕೊಡ್ತೀನಿ. ನಾನು ಹೇಳ್ಕೊಳ್ರಿ ಅವ್ನ. ಇವಾಗ ದುಡ್ಡು ಕೊಟ್ಬಿಡು, ಬಿಡಿಸ್ಕೊ ಹೋಗೋ, ಬಿಡಿಸ್ಕೊ ಹೋಗೋ. ನೀನ್ ಬಾರ್ ಒಳಗಡೆ ಬಂದಿರೋ ಸಿಸಿ ಕ್ಯಾಮೆರಾ ಫುಟೇಜ್ ಎತ್ಕೊಂಡೋಗ್ಬಿಟ್ಟು ಕೊಡೋರಿಗೆ. ನೀನ್ ಬೇರೆ ಕೊಡ್ಲಿಲ್ಲ, ಇನ್ನೊಂದು ಕೊಡ್ಲಿಲ್ಲ ಅಂತ ಎತ್ಕೊಂಡು
ದುಡ್ಡು ಕೊಟ್ಬಿಟ್ಟು ಬೇಲ್ ಮೇಲೆ ಬರ್ತಾನಂತೆ. ಆ ದುಡ್ಡು ಕೊಟ್ರಿ ಯಾವ ಪೊಲೀಸ್ ಅವ್ರು ಬೇಕಾದ್ರೆ ಬಿಟ್ಬಿಡ್ತಾರಂತ. ನೀನ್ ರಾತ್ರಿ ಬಂದಿದ್ದೆ ಸಿಸಿ ಕ್ಯಾಮೆರಾ ಓಪನ್ ಮಾಡಿ. ನಾನು ರಾತ್ರಿ ಬಂದಿದ್ದೆ. ರಾತ್ರಿ ಹಿಂಗೋಟ್ ಹಾಕ್ತೀನಿ ಅನ್ನ ಮನೆಗೆ ಹೋಗ್ಬೇಕಾದ್ರೆ ಹಿಂಗೋಟ್ ಹಾಕ್ತೀನಿ. ಇನ್ನ ಬೆಳಿಗ್ಗೆ 6 ಗಂಟೆಗೆ ಇರೋ ಓಪನ್ ಮಾಡ್ತಿದ್ದೆ. ಕ್ಲೋಸ್ ಮಾಡ್ಸು. ಕ್ಲೋಸ್ ಮಾಡ್ಸಿ ಸರ್. ನಾನು ನಿನ್ ಸಿಸಿ ಕ್ಯಾಮೆರಾ ಫೋಟೋ ಓಪನ್ ಮಾಡು. ನಾನು ನಿನ್ ಬ್ಯಾಂಕ್ ಬಂದಿದ್ದೀನ ಹಿಂಗ್ ಹೇಳ್ತಾ ಇದ್ದೀನಿ. ನೀನು ಓಪನ್ ಮಾಡು. ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಚಂದ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇನ್ನು ಚಂದ್ರು ಅವರೇ, ಯಾವಾಗ ಬೇಕಾದ್ರೂ ಇಲ್ಲಿ ಬಾರ್ ಓಪನ್ ಆಗುತ್ತೆ, ಯಾವಾಗ ಬೇಕಾದ್ರೂ ಕ್ಲೋಸ್ ಆಗುತ್ತೆ, ಇವ್ರಿಗೆ ಹೇಳೋರ್ ಕೇಳೋರ್ ಯಾರು ಇಲ್ವಾ? ಹೇಳಿದ್ರು ಕೇಳಿಸ್ಕೊತಾ ಇಲ್ವಾ ಅಂತ? ಖಂಡಿತ ರಚನಾ, ಏನು ಈಗಾಗಲೇ ನಾವೇನೋ ದೃಶ್ಯಾವಳಿಯಲ್ಲಿ ನೋಡಿರ್ತೀವಿ. ಏನು ದೊಡ್ಡತೋಗೂರು ಗ್ರಾಮದಲ್ಲಿ ಇರ್ತಕ್ಕಂತ ಏನು ರಾಘವೇಂದ್ರ ವೈನ್ಸ್ ನಲ್ಲಿ ಒಂದು ರೀತಿಯಾಗಿ ಅಂಧ ದರ್ಬಾರನ್ನ ಮಾಡಿರ್ತಕ್ಕಂಥದ್ದು. ಸರ್ಕಾರಿ ಕಾನೂನಿನ ರೀತಿಯಲ್ಲಿ ತೆಗೆದುಕೊಳ್ಳಬಹುದು. ಏನು ಅಂಗಡಿಗಳನ್ನ ಯಾವ ಸಮಯದಲ್ಲಿ ಓಪನ್ ಮಾಡಬೇಕು, ಯಾವ ಸಮಯದಲ್ಲಿ ಕ್ಲೋಸ್ ಮಾಡಬೇಕು ಅನ್ನೋ ಒಂದು ಕಾನೂನು ರೀತಿಯಲ್ಲಿ ಒಂದಷ್ಟು ನಿಯಮಗಳನ್ನ ಏನು ಕಾನೂನು ರೀತಿ ಏನು ಅವರಿಗೆ ಲೈಸೆನ್ಸ್ ಅನ್ನ ನೀಡುವಂತಹ ಸಂದರ್ಭದಲ್ಲಿ ಒಂದಷ್ಟು ನಿಯಮಗಳನ್ನ ನೀಡುತ್ತಾರೆ. ಆ ನಿಯಮಗಳನ್ನ ಗಾಳಿಗೆ ತೂರಿ ಈ ರಾಘವೇಂದ್ರ ವೈನ್ಸ್ ಏನು ಮಾಲೀಕರು ಕಾರ್ಯನಿರ್ವಹಿಸಬೇಕು ಈಗಾಗಲೇ ಕಂಡು ಬರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಬಾರಿ ಗ್ರಾಮಸ್ಥರು ಈ ಒಂದು ವಿಚಾರವಾಗಿ ಅವ್ರನ್ನ ಮನವಿ ಮಾಡಿದ್ದಾರೆ. ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ವಿಚಾರವನ್ನ ತಿಳಿಸಿದ್ದಾರೆ. ಬಟ್ ಆದ್ರೂ ಕೂಡ ಯಾವುದೇ ರೀತಿಯ ಆಕ್ಷನ್ ಅನ್ನ ಈ ಒಂದು ಬಾರ್ನ ಮಾಲೀಕರ ಮೇಲೆ ಅಬಕಾರಿ ಇಲಾಖೆ ತೆಗೆದುಕೊಂಡಿರ್ತಕ್ಕಂಥದ್ದು. ಮೊನ್ನೆ ಇದೇ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದಷ್ಟು ಗೊಂದಲ ಉಂಟಾದ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಗೆ ಈಗಾಗಲೇ ಕಂಪ್ಲೇಂಟ್ ಅನ್ನ ನೀಡಿರ್ತಕ್ಕಂಥದ್ದು. ಮತ್ತೆ ಒಂದಷ್ಟು ವಿಚಾರ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು, ನೀವು ಯಾರು ಕಂಪ್ಲೇಂಟ್ ಕೊಡ್ತೀರೋ ಕೊಟ್ಕೊಳ್ಳಿ, ನಾವು ಅಲ್ಲಿ ದುಡ್ಡು ಇದ್ರೆ ಅವ್ರೇನೋ ನಮ್ಮನ್ನೇನೋ ಮಾಡಲ್ಲ, ದುಡ್ಡು ಕೊಡ್ತೀವಿ ಅನ್ನೋ ಮಾತುಗಳನ್ನ ಅಧಿಕಾರಿಗಳ ಮೇಲೆ ಆರೋಪಗಳನ್ನ ಮಾಡಿರ್ತಕ್ಕಂಥದ್ದು ದೊಡ್ಡತೋಗೂರು ಗ್ರಾಮದಲ್ಲಿ ನಡೆದಿದೆ ಅಂತ ಹೇಳ್ಬೋದಾಗಿದೆ ರತ್ನ. ಚಂದ್ರು, ಈಗ ಹೊತ್ತಿಲ್ಲದ ಗೊತ್ತಲ್ಲಿ ಅವರು ಶಾಪ್ ಓಪನ್ ಮಾಡ್ತಾರೆ ಅಂದ್ರೆ ಯಾವ ಟೈಮಲ್ಲಿ ಓಪನ್ ಮಾಡ್ತಾ ಇದ್ದಾರೆ? ಈ ಟೈಮಿಂಗ್ಸ್ ಏನ್ ಇಟ್ಕೊಂಡಿದ್ದಾರೆ ಇವರು? ರತ್ನ, ಗ್ರಾಮಸ್ಥರು ಹೇಳುವಂತ ಮಾಹಿತಿಗಳ ಪ್ರಕಾರ ಅವರಿಗೆ ಯಾವುದೇ ರೀತಿಯ ಸಮಯದ ಕೊರತೆ ಇಲ್ಲ. ರಾತ್ರಿ 12 ಗಂಟೆ 1 ಗಂಟೆವರೆಗೂ ತೆಗಿತಾರೆ, ಅಥವಾ 3 ಗಂಟೆವರೆಗೂ ಅವ್ರಿಗೆ ಇಷ್ಟ ಬಂದಾಗ, ಅವ್ರಿಗೆ ಮನಸ್ಸೇ ಇಷ್ಟ ಬಂದಾಗ ಯಾವಾಗ ಬೇಕಾದ್ರೂ ತೆಗಿಬಹುದು. ಬೆಳಗ್ಗೆ 4 ಗಂಟೆಗೂ ತೆಗಿಬಹುದು, 3 ಗಂಟೆಗೂ. ಅವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಗ್ರಾಮಸ್ಥರು ಆರೋಪ ಮಾಡಿರ್ತಕ್ಕಂಥದ್ದು. ಇದೇ ಒಂದು ನಿಟ್ಟಿನಲ್ಲಿ ಅಲ್ಲಿನ ಗ್ರಾಮಸ್ಥರು ಒಂದಷ್ಟು ಗಲಾಟೆಗಳ ಆದಂತ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ನೀಡಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಅಧಿಕಾರಿಗಳು ಆ ಬಾರನ್ನ ಮುಚ್ಚಿದ್ದಾರೆ. ಮುಚ್ಚಿ ಅವ್ರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಂತ ಒಂದಷ್ಟು ಘಟನೆಗಳು ಈ ಒಂದು ವಿಚಾರದಲ್ಲಿ ನಡೆದಿದೆ ಅಂತ ಹೇಳ್ಬೋದಾಗಿದೆ ರಚನಾ. ಧನ್ಯವಾದ ಚಂದ್ರು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಬೆಂಗಳೂರು ಜಿಲ್ಲೆಯ ದೊಡ್ಡ ತೋಗೂರು ಗ್ರಾಮದ ರಾಘವೇಂದ್ರ ವೈನ್ಸ್ ಶಾಪ್ ಮಾಲೀಕರು ಜೊತೆಗೆ ಸಿಬ್ಬಂದಿ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಯಾಕೆ ಅಂತ ಅಂದ್ರೆ, ಇಲ್ಲಿ ಏನ್ ಈ ವೈನ್ಸ್ ಶಾಪ್ ಇದೆ, ಈ ಶಾಪ್ಗೆ ಯಾವುದೇ ನಿಯಮಗಳಿಲ್ಲ, ಯಾವುದೇ ಟೈಮಿಂಗ್ಸ್ ಇಲ್ಲ. ನಾವ್ ಯಾವಾಗ ಬೇಕಾದ್ರೂ ತೆಗಿಬಹುದು, ಯಾವಾಗ ಬೇಕಾದ್ರೂ ಕ್ಲೋಸ್ ಮಾಡ್ಬೋದು. ಆ ರೀತಿ ಇಲ್ಲಿ ಕಂಡು ಬಂದಿದೆ. ನೀನ್ ರಾತ್ರಿ ಬಂದಿದ್ದೆ ಸಿಸಿ ಕ್ಯಾಮೆರಾ ಓಪನ್ ಮಾಡಿ. ನಾನು ರಾತ್ರಿ ಬಂದಿದ್ದೆ. ರಾತ್ರಿ ಹಿಂಗೋಟ್ ಹಾಕ್ತೀನಿ ಅನ್ನ ಮನೆಗೆ ಹೋಗ್ಬೇಕಾದ್ರೆ ಹಿಂಗೋಟ್ ಹಾಕ್ತೀನಿ. ಇನ್ನ ಬೆಳಿಗ್ಗೆ 6 ಗಂಟೆಗೆ ಇರೋ ಓಪನ್ ಮಾಡ್ತಿದ್ದೆ. ಕ್ಲೋಸ್ ಮಾಡ್ಸು. ಕ್ಲೋಸ್ ಮಾಡ್ಸಿ ಸರ್. ನಾನು ನಿನ್ ಸಿಸಿ ಕ್ಯಾಮೆರಾ ಫೋಟೋ ಓಪನ್ ಮಾಡು. ನಾನು ನಿನ್ ಬ್ಯಾಂಕ್ ಬಂದಿದ್ದೀನ ಹಿಂಗ್ ಹೇಳ್ತಾ ಇದ್ದೀನಿ. ನೀನು ಓಪನ್ ಮಾಡು. ನಿನ್ ಬಾರ್ಗ್ ಬಂದಿದ್ದ ಹಂಗ ಹೇಳ್ತಾ ನಿನ್ ಬಾರ್ಗ್ ಬಂದಿದ್ದ ಹೆಂಗ್ ಹೇಳ್ದೆ ನೀನು? ಇರೋಣ 1 ನಿಮಿಷ. ನಿನ್ ಬಾರ್ಗ್ ಬಂದಿದ್ದ ಸಿಸಿ ಕ್ಯಾಮೆರಾ ಓಪನ್ ಮಾಡ. ನಿನ್ ಬಾರ್ ಒಳಗೆ ಬಂದಿದ್ದ ಪೊಲೀಸ್ ಅವ್ರು ನಿಂತ್ಕೊಂಡು ಬಂದಿರೋದು ನಾನು. ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಸ್ಥಳೀಯರಾದಂತ ಗಣೇಶ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಣೇಶ್ ಅವರೇ, ನಮಸ್ತೆ. ನಮಸ್ಕಾರ ಮೇಡಮ್. ಈಗ ದೊಡ್ಡ ತೋಗೂರು ಗ್ರಾಮದಲ್ಲಿ ರಾಘವೇಂದ್ರ ವೈನ್ಸ್ ಶಾಪ್ ಏನಿದೆ, ಈ ಶಾಪ್ಗೆ ಯಾವುದೇ ನಿಯಮಗಳು ಅನುಸರಿಸ್ತಾ ಇಲ್ಲ ಅವರುಗಳು. ಯಾವಾಗ ಬೇಕಾದ್ರೂ ಅವರು ಬಾರ್ ತಗೊಳ್ತಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ನೀವೆಲ್ಲರೂ ಕೂಡ ಈಗ ದೂರ್ ಸಲ್ಲಿಸಿರುವಂತದ್ದು.
ಏನ್ ನಡೀತಾ ಇದೆ, ಎಷ್ಟು ದಿನದಿಂದ ಈ ರೀತಿ ಹಾವಳಿ ನಿಮ್ಗೆ ಅಂತ? ಮೇಡಮ್ ಇದು ದಿನೇ ದಿನೇ ನಾವು ಅಬಕಾರಿ ಇನ್ಸ್ಪೆಕ್ಟರ್ಗೆ ಮತ್ತೆ ಇಲ್ಲಿನ ಸ್ಥಳೀಯ ಅಬಕಾರಿ PC ಅಂತ ಹೇಳ್ಬಿಟ್ಟು ಗಣಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮತ್ತೆ ಎಲೆಕ್ಟ್ರಿಸಿಟಿ ಪೊಲೀಸ್ ಸ್ಟೇಷನ್ಗೆ ಹಲವಾರು ಬಾರಿ ದೂರುಗಳನ್ನ ಸಲ್ಲಿಸಿರ್ತೀವಿ. ಆದ್ರೆ ಇವರು ಯಾವುದೇ ಕಾರಣಕ್ಕೆ ಇವ್ರ ಮೇಲೆ ಕ್ರಮ ತಗೊಂಡಿರಲ್ಲ. ಇದೇ ವಿಚಾರವಾಗಿ ನಾವು ದೂರುಗಳು ಸಲ್ಲಿಸಿದೀವಿ ಅಂತ ಹೇಳ್ಬಿಟ್ಟು ಈಗ ಏನು ಕ್ಯಾಶಿಯರ್ ಮತ್ತೆ ಸಪ್ಲೈ ಮಾಡ್ತಾರಲ್ಲ, ಈ ಹುಡುಗರನ್ನ ಯಾರೋ ಗೂಂಡಗಳನ್ನ ಕರ್ಕೊಂಡ್ಬಂದು ಸುಮಾರು ಒಂದು 15 ದಿವಸದಿಂದ ನಮ್ಮನ್ನ ರಾತ್ರಿ ಹೊತ್ತು ನಮ್ಮ ಮನೆ ದಾರಿಯಲ್ಲಿ ಇರೋದು ಅಕ್ಬಾರು. ರಾತ್ರಿ ಹೊತ್ತು ನಾವೆಲ್ಲರೂ ಆಚೆ ಹೋಗಿ ಬರೋ ಸಮಯದಲ್ಲಿ ನಮ್ಮನ್ನ ಅಡ್ಡ ಹಾಕೋದು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು, ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಡೋದು, ಈ ರೀತಿ ಎಲ್ಲ ಮಾಡ್ತಾ ಇದಾರೆ. ಮತ್ತೆ ಇವರು ಬೆಳಗಿನ ಜಾವ 5 ಗಂಟೆಗೆ ಬಾರ್ನ ಓಪನ್ ಮಾಡ್ತಾರೆ ಮೇಡಮ್. ಮತ್ತೆ ನೈಟ್ 1 ಗಂಟೆ 2 ಗಂಟೆ ಆದ್ರೂ ಕ್ಲೋಸ್ ಮಾಡೋದಿಲ್ಲ. ಇಲ್ಲಿ ಎಲೆಕ್ಟ್ರಿಸಿಟಿ ಪೊಲೀಸ್ ಠಾಣೆಯಲ್ಲಿ ಯಾವುದೇ ರೀತಿ ಕ್ರಮ ತಗೊಳ್ಳಲ್ಲ ಮೇಡಮ್ ಇದ್ರ ಬಗ್ಗೆ. ಆತ ಹೇಳ್ತಾನೆ ಕ್ಯಾಶಿಯರು, ಪೊಲೀಸ್ ಅವ್ರಿಗೆ 15,000 ತಿಂಗಳಿಗೆ ಬಿಸಾಕ್ತಾ ಇದೀವಿ, ನೀವು ಯಾವ್ದೇ ಕಂಪ್ಲೇಂಟ್ ಕೊಟ್ರು ಯಾರು ಕ್ರಮ ತಗೊಳ್ಳಲ್ಲ, ಸುಮ್ನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ ಮೇಲೆ ನೀವು ದೂರ್ನ ಸಲ್ಲಿಸ್ತಾ ಇದ್ದೀರಾ ಅಂತ ಕೇಳ್ತಾನೆ ಮೇಡಮ್ ಓಪನ್ ಆಗಿ. ಅಂದ್ರೆ ಈಗ ಅಲ್ಲಿ ಪೊಲೀಸರ ಸಪೋರ್ಟ್ ಇಂದ ಅವರು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ? ಹೌದು ಮೇಡಮ್, ಹೌದು. ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ಏನಾದ್ರು ತರ ಪ್ರಯತ್ನ ಮಾಡಿದೀರಾ? ಮೇಡಮ್ ನಾವು ಸತತವಾಗಿ ನಾವು ಮಾಡ್ತಾನೆ ಇದೀವಿ. ಈ ಭಾಗದಲ್ಲಿ ಅದೊಂದೇ ಬರಲ್ಲ ಮೇಡಮ್, ಈ ಭಾಗದಲ್ಲಿ ಎಲೆಕ್ಟ್ರಿಸಿಟಿ ಲಿಮಿಟ್ಸ್ ಅಲ್ಲಿ ದೊಡ್ಡ ತೋಗೂರು ಇರ್ಬೋದು, ಚಿಕ್ಕ ತೋಗೂರು ಇರ್ಬೋದು, ಉಪ್ಪನಪ್ಪ ನಗರ ಇರ್ಬೋದು, ಮತ್ತೆ ತೋಗೂರು ಕ್ರಾಸು, ಬೆಟ್ಟದಾಸನಪುರ, ಈ ಭಾಗದಲ್ಲಿ ಹಲವಾರು ಬಾರ್ಗಳು ನೈಟು 1 ಗಂಟೆ 2 ಗಂಟೆ ಆದ್ರೂ ಓಪನ್ ಮಾಡ್ಕೊಂಡು ಅದರಲ್ಲಿ ಗೂಂಡಾಗಳೆಲ್ಲ ತುಂಬಾ ಗೂಂಡಾಗಳೇ ಜಾಸ್ತಿ ಆಗಿದ್ದಾರೆ ಮೇಡಮ್. ಇದರಲ್ಲಿ ಅಮಾಯಕರು ಯಾರು ಓಡಾಡಂಗಿಲ್ಲ, ಹೆಣ್ಮಕ್ಳು ಓಡಾಡಂಗಿಲ್ಲ, ಕೂಡ್ದು ಅವ್ರ ಮೇಲೆ ಹಲ್ಲೆಗಳು ಮಾಡೋದು, ಹೆಣ್ಮಕ್ಳು ಹೋಗ್ತಾ ಇದ್ರೆ ಅವ್ರಿಗೆ ಟಚ್ ಮಾಡ್ಕೊಂಡು ಹೋಗೋದು, ಅವ್ರಿಗೆ ಅವೆಚ್ಚ ಶಬ್ದಗಳಿಂದ ನಿಲ್ಲಿಸೋದು, ಮತ್ತೆ ಅವ್ರನ್ನ ಕೆಟ್ಟದಾಗಿ ಬರ್ತೀಯ ಅನ್ನೋ ಮಟ್ಟದಲ್ಲಿ ಕೇಳ್ತಾರೆ ಮೇಡಮ್. CC ಕ್ಯಾಮ್ರಾದಲ್ಲಿ ಫುಟೇಜ್ ಸಮೇತ ನಾವು ತಗೊಂಡಿದೀವಿ. ಖಂಡಿತ ನಾವಿದನ್ನ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಗಣೇಶ್ ಅವರೇ, ಧನ್ಯವಾದ ಹಾ, ಮೇಡಮ್. ಮಾತನಾಡಿದ್ದಕ್ಕೆ. ಏನೋ ಇಲ್ಲಿರುವಂತಹ ಬಾರ್ ಸಿಬ್ಬಂದಿಯ ಗೂಂಡಾವರ್ತನೆ ಒಂದ್ ರೀತಿ ಮಿತಿ ಮೀರಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು ಯಾಕೆ ಅಂತ ಅಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಬಹಳಷ್ಟು ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ, ಜೊತೆಗೆ ಪೊಲೀಸರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಓಪನ್ ಆಗಿ ಹೇಳ್ತಾರೆ, ನಾವು ಪೊಲೀಸರಿಗೆ ತಿಂಗಳಿಗೆ 15,000 ಕೊಡ್ತಾ ಇದೀವಿ, ನೀವೇನೇ ಕಂಪ್ಲೇಂಟ್ ಕೊಟ್ರು ವೇಸ್ಟ್, ಯಾಕೆ ನಿಮ್ ಟೈಮ್ ನ ವ್ಯರ್ಥ ಮಾಡ್ತೀರಾ ಅಂತ. ಸೊ ಆ ರೀತಿಯಾಗಿ ಇಲ್ಲಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಕೂಡ ಪೊಲೀಸರ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದುಡ್ಡು ಕೊಟ್ರಿ ಯಾವ ಪೊಲೀಸ್ ಅವ್ರ ಬೇಕಾದ್ರೆ ಬಿಟ್ಬಿಡ್ತಾರಂತ. ನೀನ್ ರಾತ್ರಿ ಬಂದಿದ್ದ CC ಕ್ಯಾಮ್ರಾ ಓಪನ್ ಮಾಡಿ, ನಾನು ರಾತ್ರಿ ಬಂದಿದ್ದ, ರಾತ್ರಿ ಹಿಂಗೋಟ್ ಹಾಕ್ತೀನಿ, ಮನೆಗೆ ಹೋಗ್ಬೇಕಾದ್ರೆ ಹಿಂಗೋಟ್ ಹಾಕ್ತೀನಿ, ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡ್ತಿದ್ದೆ. ಕ್ಲೋಸ್ ಮಾಡ್ಸು, ಕ್ಲೋಸ್ ಮಾಡ್ಸಿ ಸರ್. ನಾನು ನಿನ್ CC ಕ್ಯಾಮ್ರಾ ಫೋಟೋ ಓಪನ್ ಮಾಡು, ನಾನು ನಿನ್ ಬಾರಿ ಬಂದಿದ್ದೀನ ಹಿಂಗ್ ಹೇಳ್ತಾ ಇದ್ದೀನಿ, ನೀನು ಓಪನ್ ಮಾಡು. ನಿನ್ ಬಾರಿ ಬಂದಿದ್ದ ಹಂಗೆ ಹೇಳ್ತಾ ನೀನು, ನಿನ್ ಬಾರಿ ಬಂದಿದ್ದ ಹೆಂಗ್ ಹೇಳ್ದೆ ನೀನು? ಇರೋಣ 1 ನಿಮಿಷ, ನಿನ್ ಬಾರಿ ಬಂದಿದ್ದ CC ಕ್ಯಾಮ್ರಾ ಓಪನ್ ಮಾಡು. ನಿನ್ ಬಾರಿ ಒಳಗೆ ಬಂದಿದ್ದ ಪೊಲೀಸ್ ಅವ್ರು ನಿಂತ್ಕೊಂಡು ಬಂದಿರೋದು ನಾನು. ಮಾನ ಮರ್ಯಾದೆ ಜಾಗ ಅಲ್ಲಪ್ಪ ನಿಮ್ಗೆ? ಹೆಂಡತಿ ಮಕ್ಳಿಲ್ಲ ಮನೆಯಲ್ಲಿ? ಇಷ್ಟೊತ್ತಿಗೆ ಬಂದು ಕುಡಿತೀರಲ್ಲ, ನಿಮ್ಗೆ ಗೊತ್ತಾಗಲ್ಲ ನಿಮ್ಗೆ? ಸರ್ ಹೇಳ್ಕೊಳ್ಳಿ ಸರ್, ಅವ್ನು ಒಳಗಡೆ ಹಾಕಿದ್ದ, ನಾನು ಕಂಪ್ಲೇಂಟ್ ಕೊಡ್ತೀನಿ. ನಾನು ಹೇಳ್ಕೊಳ್ರಿ ಅವ್ನ, ಹೋಗ ದುಡ್ಡು ಕೊಟ್ಬಿಡು, ಬಿಡಿಸ್ಕೊ ಹೋಗೋ, ಬಿಡಿಸ್ಕೊ ಹೋಗೋ. ನೀನ್ ಬಾರ ಒಳಗಡೆ ಬಂದಿರೋ CC ಕ್ಯಾಮ್ರಾ ಫುಟೇಜ್ ಎತ್ಕೊಂಡೋಗ್ಬಿಟ್ಟು ಕೊಡೋರಿಗೆ, ನೀನ್ ಬೇರೆ ಕೊಡ್ಲಿಲ್ಲ ಇನ್ನೊಂದು ಕೊಡ್ಲಿಲ್ಲ ಅಂತ ಎತ್ಕೊಂಡು. ದುಡ್ಡು ಕೊಟ್ಬಿಟ್ಟು ಬೇಲ್ ಮೇಲೆ ಬರ್ತಾರಂತೆ. ದುಡ್ಡು ಕೊಟ್ರಿ ಯಾವ ಪೊಲೀಸ್ ಅವ್ರ ಬೇಕಾದ್ರೆ ಬಿಟ್ಬಿಡ್ತಾರಂತ. ನೀನ್ ರಾತ್ರಿ ಬಂದಿದ್ದ CC ಕ್ಯಾಮ್ರಾ ಓಪನ್ ಮಾಡಿ, ನಾನು ರಾತ್ರಿ ಬಂದಿದ್ದ, ರಾತ್ರಿ ಹಿಂಗೋಟ್ ಹಾಕ್ತೀನಿ, ಮನೆಗೆ ಹೋಗ್ಬೇಕಾದ್ರೆ ಹಿಂಗೋಟ್ ಹಾಕ್ತೀನಿ, ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡ್ತಿದ್ದೆ. ಕ್ಲೋಸ್ ಮಾಡ್ಸು, ಕ್ಲೋಸ್ ಮಾಡ್ಸಿ ಸರ್. ನಾನು ನಿನ್ CC ಕ್ಯಾಮ್ರಾ ಫೋಟೋ ಓಪನ್ ಮಾಡು, ನಾನು ಬಾರಿ ಬಂದಿದ್ದ ಹಿಂಗ್ ಹೇಳ್ತಾ ಇದ್ದೀನಿ, ನೀನು
ಓಪನ್ ಮಾಡು. ನಿನ್ ಬಾರಿ ಬಂದಿದ್ದ ನಾಲ್ಕು ಗಂಟೆಗೆಲ್ಲ ತೆಗೆದು ಇಲ್ಲಿನ ಸಿಬ್ಬಂದಿ ಹಂಗಲ್ಲ ತೆಗಿಯಂಗಿಲ್ಲ ಅದು ತೆಗಿಯಂಗಿಲ್ಲ. ತೆಗಿಯಂಗಿಲ್ಲ. ಜೊತೆಗೆ ರಾಜಾರೋಷವಾಗಿ ಹೇಳ್ತಾರಂತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ 15,000 ನಾವು ತಿಂಗ್ಳಿಗೆ ಕೊಡ್ತೀವಿ, ಯಾರು ಬಂದ್ ಕಂಪ್ಲೇಂಟ್ ಕೊಟ್ರು ನಮ್ನ ಏನು ಮಾಡಕ್ಕಾಗಲ್ಲ ಅಂತ ಅಲ್ಲಿನ ಸಿಬ್ಬಂದಿ ಹೇಳ್ತಾ ಇರುವಂತದ್ದು. ಜೊತೆಗೆ ಅಲ್ಲಿ ಒಂದಷ್ಟು ಗೊತ್ತಲ್ಲ ಬಾರ್ ಅಂದ ಮೇಲೆ ಎಲ್ಲಾ ರೀತಿ ಜನಗಳು ಹೋಗ್ತಾರೆ, ಅಲ್ಲಿ ಓಡಾಡುವಂತ ಜನರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಕೆಟ್ಟದಾಗೆಲ್ಲ ಮಾತಾಡೋದು ಈ ರೀತಿ ಆಗಿದೆ ಅಂತ ಗ್ರಾಮಸ್ಥರೇ ಸ್ವತಃ ಹೇಳ್ತಾ ಇರುವಂತದ್ದು. ಸೊ ದಯಮಾಡಿ ಇದು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರೆ ಖಂಡಿತ ನಿಮ್ಮ ನಂಬರ್ಗೆ ನಾವು ಡೀಟೇಲ್ಸ್ ಕಳಿಸ್ಕೊಡ್ತೀವಿ ಸರ್. ದಯಮಾಡಿ ಒಮ್ಮೆ ಭೇಟಿ ಕೊಡಿ. ಧನ್ಯವಾದ ಸರ್ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಅಬಕಾರಿ ಇನ್ಸ್ಪೆಕ್ಟರ್ ಆದಂತಹ ಗಿರೀಶ್ ಅವರು ನನ್ನ ಗಮನಕ್ಕೆ ಬಂದಿಲ್ಲ, ನಾನು ಇದನ್ನ ಚೆಕ್ ಮಾಡ್ತೀನಿ, ಆ ರೀತಿ ಓಪನ್ ಮಾಡಬಾರ್ದು, ಟೈಮಿಂಗ್ಸ್ ಇಲ್ದಾನೆ, ಅದಕ್ಕೆ ಆದಂತ ಒಂದು ನಿಯಮಗಳಿದೆ, ಈ ರೀತಿಯಾಗಿ ಕಂಡು ಬಂದ್ರೆ ನಿಜ ನಾನು ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಅವ್ರಿಗೆ ಡೀಟೇಲ್ಸ್ ಅನ್ನ ಕಳಿಸ್ಕೊಡ್ತೀವಿ. ಮುಂದಿನ ದಿನಗಳಲ್ಲಾದ್ರೂ ಏನು ಈ ಬಾರ್ನ ಮಾಲೀಕರಿದ್ದಾರೆ, ಜೊತೆಗೆ ಸಿಬ್ಬಂದಿ ಇದ್ದಾರೆ, ಇವ್ರ ವಿರುದ್ಧ ಕ್ರಮ ಹೇಗೆ ಕೈಗೊಳ್ತಾರೆ, ಜೊತೆಗೆ ಆ ರಸ್ತೆಯಲ್ಲಿ ಓಡಾಡುವಂತಹ ಹೆಣ್ಣು ಮಕ್ಳು ಇರ್ಬೋದು ಅಥವಾ ವಯಸ್ಸಾದವ್ರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗ್ತಾ ಇದೆ ಇಲ್ಲಿಗೆ ಬರುವಂತವರಿಂದ. ಇದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಕಡಿವಾಣ ಹಾಕ್ಬೇಕು ಅನ್ನೋದು ಆ ಗ್ರಾಮಸ್ಥರ ಒಂದು ಆಗ್ರಹ ಆಗಿದೆ. ನೀನ್ ರಾತ್ರಿ ಬಂದಿದ್ದ ಸಿಸಿ ಕ್ಯಾಮೆರಾ ಓಪನ್ ಮಾಡಿ. ನಾನು ರಾತ್ರಿ ಬಂದಿದ್ದೆ, ರಾತ್ರಿ ಹಿಂಗೋಟ್ ಹಾಕ್ತೀನಿ, ಮನೆಗೆ ಹೋಗ್ಬೇಕಾದ್ರೆ ಹಿಂಗೋಟ್ ಹಾಕ್ತೀನಿ. ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡ್ತಿದ್ದೆ. ಕ್ಲೋಸ್ ಮಾಡ್ಸು, ಕ್ಲೋಸ್ ಮಾಡ್ಸಿ ಸರ್. ನಾನು ನಿನ್ ಸಿಸಿ ಕ್ಯಾಮೆರಾ ಫೋಟೋ ಬಾರಿ ಅಬ್ಕಾರಿ ಇನ್ಸ್ಪೆಕ್ಟರ್ಗಳಿಗೆ ಕಂಪ್ಲೇಂಟ್ ಮಾಡಿರ್ತೀನಿ. ಇದುವರೆಗೂ ಯಾವ್ದು ಕ್ರಮ ತಗೊಂಡಿರಲ್ಲ. ಇವಾಗ ಟೈಮ್ ನೋಡ್ಕೊಡ್ರಿ, 8:55 ಬೆಳಿಗ್ಗೆ 6 ಗಂಟೆಗೆ ನನ್ನ ಗ್ರಾಮಸ್ಥರು ಹೆಣ್ಮಕ್ಳು ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಬಂದು ಕಂಪ್ಲೇಂಟ್ ಮಾಡಿದಾಗ ಏನು ಇದ್ರ ಬಗ್ಗೆ 11 ಕರೆ ಮಾಡ್ಬಿಟ್ಟು ಮತ್ತೆ ಅಬಕಾರಿ ಇನ್ಸ್ಪೆಕ್ಟರ್ ಕರೆ ಮಾಡಿ ಇದ್ರ ಬಗ್ಗೆ ಕ್ರಮ ತಗೊಳ್ಳಕ್ಕೆ ಹೇಳಿರ್ತೀನಿ. ನಾನು ವಯಸ್ಸಾಗಲ್ಲ ಕುತ್ಕೊಂಡು ಹೋಗ್ತಿದ್ದಾರೆ. ಇವ್ರು ಹೇಳ್ತಾನೆ ಪೊಲೀಸರಿಗೆ ದುಡ್ಡು ಕೊಟ್ರೆ ಸಾಕು ಬಿಟ್ಬಿಡ್ತಾರೆ ಅಂತ ಹೇಳ್ತಾನೆ ಇವನು. ಈ ವ್ಯಕ್ತಿ ಪೊಲೀಸರಿಗೆ ದುಡ್ಡು ಕೊಟ್ರೆ ಬಿಟ್ಬಿಡ್ತಾರಂತೆ. ಇಲ್ಲಿ ಯಾರೇ ಬಂದ್ರು, ಯಾರೇ ಇದ್ರ ಬಗ್ಗೆ ದುನಿಯತಕ್ಕೆ ಬಂದ್ರು ಕಾಯ್ಕೊಂಡಿದ್ದು ಅವ್ರ ಮೇಲೆ ದಬ್ಬಳಿಕೆಗಳು ಮಾಡ್ತಾರೆ. ಇಲ್ಲಿ ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕ್ರಮ ತಗೊಂಡು ಈ ಬಾರ್ನ ಸೀಸ್ ಮಾಡಿಸ್ಬೇಕಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಬೆಳಗ್ಗೆ 5 ಗಂಟೆಗೆ ಮತ್ತೆ ನೈಟ್ 3 ಗಂಟೆವರೆಗೂ ಓಪನ್ ಮಾಡಿರ್ತಾರೆ. ಇಲ್ಲಿ ನಮ್ಮ ಗ್ರಾಮದಲ್ಲಿ ಯಾರೂ ಸಹ ಕೆಲ್ಸಗಳಿಗೆ ಹೋಗಲ್ಲ. ನಾನು ಹೇಳೋದು ನಿಮ್ಮ ಓಪನ್ ಟೈಮ್ ಎಷ್ಟು ಹೇಳೋದಲ್ಲ, ನಿನ್ನ ಟೈಮಿಂಗ್ಸು ನಿಮ್ಮ ಟೈಮಿಂಗ್ಸ್ ಬೇಗ ಮಾತಾಡಿದ್ರೆ ಸಾಕೋದು ಮಾತಾಡೋದು ಬರೀ ಹೊರಡಲ್ಲ ಕಳಿಸೋ ಈಗಲೇ ದುಡ್ಡು ಕೊಟ್ಬಿಡಿ. ನಾನು ಹೇಳೋದು ನಿಮ್ಮ ಓಪನ್ ಟೈಮ್ ಎಷ್ಟು ಯಜಮಾನ್ ಹೇಳೋದಲ್ಲ, ನಿನ್ನ ಟೈಮಿಂಗ್ಸು ನಿಮ್ಮ ಟೈಮಿಂಗ್ಸ್ ಮಾಡ ಬೇಗ ಮಾತಾಡಿದ್ರೆ ಸಾಕೋದು ಮಾತಾಡೋದು ಕ್ಲೋಸ್ ಮಾಡೋ ಕಂಪ್ಲೇಂಟ್ ಮಾಡ್ತಾರೆ ಕ್ಲೋಸ್ ಮಾಡೋದು ಬರೀ ಹೊರಡಲ್ಲ ಕಳಿಸೋ ಈಗಲೇ ದುಡ್ಡು ಕೊಟ್ಬಿಟ್ಟು ಬೇಲ್ ಮೇಲೆ ಬರ್ತಾನಂತೆ. ದುಡ್ಡು ಕೊಟ್ರೆ ಯಾವ ಪೊಲೀಸ್ ಅವ್ರು ಬೇಕಾದ್ರೆ ಬಿಟ್ಬಿಡ್ತಾರಂತ. ನೀನ್ ರಾತ್ರಿ ಬಂದಿದ್ದ ಸಿಸಿ ಕ್ಯಾಮೆರಾ ಓಪನ್ ಮಾಡಿ. ನಾನು ರಾತ್ರಿ ಬಂದಿದ್ದೆ, ರಾತ್ರಿ ಹಿಂಗೋಟ್ ಹಾಕ್ತೀನಿ, ಮನೆಗೆ ಹೋಗ್ಬೇಕಾದ್ರೆ ಹಿಂಗೋಟ್ ಹಾಕ್ತೀನಿ. ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡ್ತಿದ್ದೆ. ಕ್ಲೋಸ್ ಮಾಡ್ಸು, ಕ್ಲೋಸ್ ಮಾಡ್ಸಿ ಸರ್. ನಾನು ನಿನ್ ಸಿಸಿ ಕ್ಯಾಮೆರಾ ಫೋಟೋ ಓಪನ್ ಮಾಡು. ನಾನು ನಿನ್ ಬಾರಿ ಬಂದಿದ್ದೀನ, ಬಾರಿ ಬಂದಿದ್ದ ಹೆಂಗ್ ಹೇಳ್ತಾ ಇದ್ದೀನಿ ನೀನು. ಓಪನ್ ಮಾಡು. ನಿನ್ ಬಾರಿ ಬಂದಿದ್ದ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸು. ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿವಿ.
ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15 to 20 ಎಕ್ಸಾಮ್ ಕೊಡ್ತೀವಿ ನಾವು.